ನಮಸ್ಕಾರ. ಚಾಣಕ್ಯ ನೀತಿ ಸೂತ್ರದ ಮತ್ತೊಂದು ಸಂಚಿಕೆ. ಕಾರ್ಯ ಮಾಡಬೇಕು, ಎಷ್ಟೋ ದೊಡ್ಡ ಗುರಿ ಇಟ್ಟುಕೊಂಡು ಅಂತ ಮಾತ್ರ ಅಲ್ಲ, ಪ್ರತಿ ಕ್ಷಣವೂ ಏನೋ ಒಂದು ಮಾಡ್ತಲೇ ಇರ್ತೀವಿ ನಾವು. ಕರ್ಮ ಅನ್ನುವ ಶಬ್ದಕ್ಕೆ ಕ್ರಿಯೆ ಅಂತ ಮಾತ್ರ ಅರ್ಥ ಅಲ್ಲ. ಕ್ರಿಯೆ ಅಂದರೆ ಕ್ರಿಯೆ ಅಂತಲೇ ಅರ್ಥ, ನಾವಂದುಕೊಂಡಂಥ ಕ್ರಿಯೆ ಅಂತ ಮಾತ್ರ ಅರ್ಥ ಅಲ್ಲ. ಉಸಿರಾಟವೂ ಒಂದು ಕರ್ಮವೇ ಅಂತ. ನಮ್ಮ ದೇಹದೊಳಗೊಂದು ರಕ್ತ ಪರಿಚಲನೆ ಆಗ್ತಾ ಇದೆ, ನಾವು ತಿಂದ ಆಹಾರ ಅಲ್ಲಿ ಜೀರ್ಣ ಆಗ್ತಾ ಇದೆ ಅಂದರೆ ಅದು ಒಂದು ಕರ್ಮವೇ, ಅದು ಒಂದು ಕ್ರಿಯೆ. ಅಷ್ಟು ವ್ಯಾಪಕವಾದ ಅರ್ಥದಲ್ಲಿ ಕರ್ಮ ಶಬ್ದವನ್ನು ನಮ್ಮಲ್ಲಿ ಬಳಸ್ತಾರೆ. ಏನೂ ಇಲ್ಲದೆ ಸುಮ್ಮನೆ ಕುಳಿತು ಯೋಚನೆ ಮಾಡ್ತಾ ಇರ್ತೀವಲ್ಲ, ಅದು ಒಂದು ಕರ್ಮವೇ ಅಂತ. ಈ ಕರ್ಮದ ಬಗ್ಗೆ ಭಾರತೀಯ ಸಂಸ್ಕೃತಿ ತುಂಬ ಮಾತನಾಡುತ್ತೆ. ನೀವು ಯಾವ ಕೃತಿಗಳನ್ನು ತೆಗೆದರೂ ಭಗವದ್ಗೀತೆಯಂತಹ ಪ್ರಮುಖ ಕೃತಿಗಳನ್ನು ಆರಂಭಿಸಿ ಎಲ್ಲ ಕಡೆ ಕರ್ಮದ ಬಗ್ಗೆಯೇ ಮಾತಾಡುತ್ತೆ, ಕಾರ್ಯದ ಬಗ್ಗೆಯೇ ಮಾತನಾಡುತ್ತೆ. ಈ ಕರ್ಮದ ಬಗ್ಗೆ ಯಾಕೆ ಮಾತನಾಡುತ್ತೆ ಅಂತ ಅಂದರೆ, ನಾವು ಬದುಕಿದ್ದೇವೆ ಅಂತ ಅಂದರೆ ಕರ್ಮ ಮಾಡ್ತಾ ಇದ್ದೇವೆ ಅಂತಲೇ ಅರ್ಥ ಅಂತ. ಅಲ್ಲೊಂದು ಉಸಿರಾಟ ನಡೀತಾ ಇದೆ. ನಿದ್ರೆ ಮಾಡ್ತಾ ಇದ್ದೀವಿ ಅಂದರೂ ಪದಬಳಕೆ ಹೇಗಿದೆ ನೋಡಿ. ನಿದ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಅದೊಂದು ಮಾಡೋದು ಅಂತಂದಾಗ ಅದೊಂದು ಕರ್ಮ ಅಂತ ಆಯಿತು, ಅದೊಂದು ಕ್ರಿಯೆ ಅಂತ ಆಯಿತು. ಯೋಚನೆ ಮಾಡ್ತಾ ಇದ್ದೀವಿ ಅಂತಲೇ ಹೇಳೋದು ನಾವು, ಅಂದರೆ ಮಾಡೋದು ಅಂತ ಆಯ್ತಲ್ಲ, ಆದಮೇಲೆ ಅದು ಕ್ರಿಯೆ ಅಂತ. ಹಾಗಾಗಿ ಪ್ರತಿ ಕ್ಷಣವೂ ನಾವು ಬದುಕಿದ್ದೇವೆ ಅಂತ ಅಂದರೆ ಕರ್ಮ ನಡೀತಲೇ ಇರುತ್ತೆ ಅಂತ ಅಂದಾಗ ಬದುಕಿನಲ್ಲಿ ಭಾಳ ಮುಖ್ಯವಾದದ್ದು ಯಾವುದು ಅಂತ ಆಗೋಯ್ತು? ಕರ್ಮ ಅಂತಾಯಿತು. ಅಂದರೆ ಉಸಿರಾಟ ಇದೆ ಅಂತ ಅಂದರೆ ಕರ್ಮ ಇದೆ ಅಂತ ಆಯಿತು. ಹಾಗಾಗಿ ಯಾವುದನ್ನು ಕೇಂದ್ರೀಕರಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಬೇಕು, ಒಂದು ಯಶಸ್ವಿ ಬದುಕಬೇಕು ಅಂತಂದಾಗ, ಒಂದು ಒಳ್ಳೆಯ ಬದುಕಬೇಕು ಅಂತಂದಾಗ ಯಾವುದನ್ನು ತಿಳಿದುಕೊಳ್ಬೇಕು, ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವುದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ಕರ್ಮವನ್ನು ಅಂತ ಆಯಿತು. ಹಾಗಾಗಿ ಭಾರತೀಯತೆ ಕರ್ಮದ ಬಗ್ಗೆ ತುಂಬ ಮಾತನಾಡುತ್ತೆ. ಎಷ್ಟೋ ಸಲ ಅನಿಸ್ಬೋದು, ಎಲ್ಲಿಗೆ ಹೋದರೂ ಈ ಕರ್ಮ ಹೇಳ್ಕೊಂಬರ್ತಾರಲ್ಲ, ಏನು ಕರ್ಮ ಇದು ಅಂತ. ನೀವು ಅಧ್ಯಾತ್ಮದ ಮಾತಾಡೋಕ್ಕೆ ಹೋದರೂ ಕರ್ಮ ಬರುತ್ತೆ, ನೀವು ರಾಜನೀತಿ ಮಾತಾಡೋಕ್ಕೆ ಹೋದರೂ ಕರ್ಮ ಬರುತ್ತೆ, ನೀವು ವ್ಯಕ್ತಿತ್ವ ವಿಕಸನ ಮಾತಾಡೋಕ್ಕೆ ಹೋದರೂ ಕರ್ಮ ಬರುತ್ತೆ, ನೀವು ಒಂದು ಕಾವ್ಯಕ್ರಿಯೆಗೆ ಹೋದರೂ ಕರ್ಮ ಬಂದುಬಿಡತ್ತೆ ಇಲ್ಲಿ ಅಂತ. ಹಾಗಾಗಿ ಅದು ಸದಾ ಅದರ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಅಂದರೆ ಇದೇ ಕಾರಣಕ್ಕೆ. ಬದುಕು ಅಂದ್ರೇ ಅದು ಕ್ರಿಯೆ. ಬದುಕು ಅನ್ನೋದು ನಾಮಪದವೂ ಹೌದು, ಕ್ರಿಯಾಪದವೂ ಹೌದು. ನೋಡಿ, ಕನ್ನಡದಲ್ಲಿ ನೀನು ಬದುಕು ಅಂತ ಅಂದರೆ ಅದು ಕ್ರಿಯಾಪದ ಆಯಿತು, ನಿನ್ನ ಬದುಕು ಅಂತ ಅಂದಾಗ ಅದು ನಾಮಪದ ಆಯಿತು ಅಂತ. ಹಾಗಾಗಿ ಬದುಕು ಅನ್ನೋದು ಅದು ಕ್ರಿಯೆ, ಇಡೀ ಬದುಕೇ ಕ್ರಿಯೆ ಅಂತ ಅಂದಾಗ ಆ ಕ್ರಿಯೆಯನ್ನು ಕಟ್ಟಿಕೊಳ್ಳೋದು ಹೇಗೆ ಅಂತ ನೋಡಲೇಬೇಕಲ್ವಾ. ಹಾಗಾಗಿ ಕರ್ಮದ ಬಗ್ಗೆ ತುಂಬ ಮಾತನಾಡುತ್ತೆ ಸಂಸ್ಕೃತಿ. ಚಾಣಕ್ಯ ಇದರ ಕುರಿತು ಒಂದು ಚಂದದ ಮಾತನಾಡ್ತಾನೆ. ಅಸಮಾಹಿತಸ್ಯ ಕಾರ್ಯಂ ನ ವಿದ್ಯತೆ ಅನ್ನುವ ಮಾತು. ಯಾರ ಕರ್ಮ ಯಶಸ್ವಿಯಾಗತ್ತೆ, ಯಾರ ಕರ್ಮ ಪೂರ್ಣ ಆಗತ್ತೆ ಅಂದರೆ ಸಮಾಹಿತನಾದವನ ಕರ್ಮ ಅಂತ. ಯಾರು ಅಸಮಾಹಿತನೋ ಅವನ ಕರ್ಮ ಪೂರ್ಣವಾಗೋದಿಲ್ಲ, ಹೇಗೆ ಮುಗಿಬೇಕೋ ಹಾಗೆ ಮುಗಿಯೋದಿಲ್ಲ, ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪೋದಿಲ್ಲ ಅಂತ. ಈ ಸಮಾಹಿತ ಅನ್ನುವ ಶಬ್ದ ಕೂಡ ಭಾರತೀಯ ಸಂಸ್ಕೃತಿಗೆ ಬಹಳ ಪ್ರೀತಿಯ ಶಬ್ದ. ಅದನ್ನು ಸಮಾಧಿ ಅನ್ನುವ ಹೆಸರಲ್ಲಿ ಕರಿತೀವಿ ನಾವು. ಸಮಾಧಿ ಅನ್ನೋದು ಯೋಗದ ಕೊನೆಯ ಗುರಿ. ಯೋಗದ ಕೊನೆಯ ಗುರಿ ಅಂದರೆ ಅರ್ಥ ಏನು? ಭಾರತೀಯ ಸಂಸ್ಕೃತಿ ತನ್ನ ಕೊನೆಯ ಗುರಿ ಅಂತ ಗುರುತಿಸಿಕೊಂಡಿದ್ದು ಸಮಾಧಿಯನ್ನು ಅಂತ. ಆ ಸಮಾಧಿಗೆ ಹೆಸರು ಸಮಾಹಿತ ಅಂತ. ಸಮಾಧಾನ ಅನ್ನೋದು ಕೂಡ ಅದೇನೆ ಅಂತ. ನಮ್ಮ ಈ ಉಪಾಸನಾ ಕ್ರಿಯೆಗಳನ್ನು ಮಾಡುವಾಗ, ಹೋಮವೋ ಪೂಜೆಯೋ ಇಂಥವುಗಳನ್ನೆಲ್ಲ ಮಾಡುವಾಗ ಅರ್ಚಕರಿಗೋ ವೈದಿಕರಿಗೋ ಅದನ್ನು ಅವರು ಮಾಡಿಕೊಡ್ತಾರಲ್ಲ ನಮ್ಮ ಪರವಾಗಿ, ಒಂದು ಪೂಜೆಯನ್ನು ಒಂದು ಪಾರಾಯಣವನ್ನು. ಅದಕ್ಕಿಂತ ಮೊದಲು ಅವರಿಗೊಂದು ವರ್ಣನ ಅಂತ ಕೊಡೋದಿರುತ್ತೆ. ಅಂದರೆ ನನ್ನ ಪರವಾಗಿ ಈ ಕಾರ್ಯವನ್ನು ನೀವು ಮಾಡಿಕೊಡಿ ಅಂತ. ನಾವೇ ಮಾಡಬೇಕು ಅದನ್ನು, ನಮಗೆ ಅದು ಮಾಡೋದಕ್ಕೆ ಗೊತ್ತಿಲ್ಲದೆ ಇರೋದರಿಂದ ನೀವು ಮಾಡಿಕೊಡಿ ನಮ್ಮ ಪರವಾಗಿ ಅಂತ ಒಂದು ಜವಾಬ್ದಾರಿ ವಹಿಸ್ತೀವಿ. ಆ ವಹಿಸುವಾಗ ಒಂದು ಮಾತು ಬರುತ್ತೆ. ಯಜಮಾನ ಕೇಳ್ಕೊಳ್ತಾನೆ ಅವರಲ್ಲಿ, ನೀವು ಸಮಾಹಿತರಾಗಬೇಕು ಅಂತ. ಅವರು ಉತ್ತರ ಕೊಡ್ತಾರೆ, ಸಮಾಹಿತ ಮನಸಸ್ಮಃ ಅಂತ ಉತ್ತರ ಕೊಡ್ತಾರೆ. ನೀವು ಸಮಾಹಿತರಾಗಬೇಕು ಅಂತ ಅಂದರೆ ನೀವು ಸಮಾಧಾನ ಚಿತ್ತರಾಗಬೇಕು.
ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಏರಿಳಿತಗಳಿರಬಾರದು, ಯಾವುದೇ ಚಿಂತೆ ಇರಬಾರದು. ನೀವು ಒಂದು ಪ್ರಶಾಂತವಾದ ಮನಸ್ಥಿತಿಯಲ್ಲಿ ಕುಳಿತು ಈ ಕ್ರಿಯೆಯನ್ನು ಮಾಡಿಕೊಡಬೇಕು ಅಂತ ಯಜಮಾನ ಕೇಳ್ಕೊಳ್ತಾನೆ. ಅವ್ರು ಹೇಳ್ತಾರೆ, ನಾವೀಗ ಸಮಾಹಿತ ಮನಸ್ಕರಾಗಿದ್ದೇವೆ ಅಂತ. ಅಂದರೆ ಮನಸ್ಸನ್ನು ಶಾಂತಗೊಳಿಸ್ಕೊಂಡಿದ್ದೇವೆ, ಸಮಾಧಾನದಲ್ಲಿದ್ದೇವೆ, ಇಲ್ಲಿ ಯಾವುದೂ ಏರಿಳಿತ ಇಲ್ಲ. ನಿಸ್ತರಂಗ ಮಹೋದಧಿ ಅಂತ ಹೇಳ್ತಾರಲ್ಲ, ಅಲೆಗಳಿಲ್ಲದ ಒಂದು ಸಮುದ್ರ ಇದೆಯಲ್ಲ, ಹಾಗೆ ನಮ್ಮ ಮನಸ್ಸಿದೆ ಈಗ ಅನ್ನುವ ಮಾತಾಡ್ತಾರೆ. ಇದು ಉಪಾಸನಾ ಕರ್ಮಗಳಿಗೆ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಬೇಕು. ಒಂದು ಕರ್ಮಕ್ಕೆ ಇಳಿತೀವಿ ಅಂತ ಅಂದರೆ ಅದರ ಮೊದಲ ಸಿದ್ಧತೆ ಯಾವುದು ಅಂದರೆ ಮನಸ್ಸು ಸಮಾಧಾನದಲ್ಲಿ ಇರಬೇಕಾದದ್ದು, ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಳ್ಬೇಕಾದದ್ದು ಅಂತ. ಅದು ಎಷ್ಟು ಚಿಕ್ಕ ಕ್ರಿಯೆ ಬೇಕಿದ್ರೂ ಆಗಲಿ. ಊಟ ಮಾಡ್ತೀವಿ ಅಂತಂದರೆ, ಆಹಾರ ಸೇವನೆಗೆ ಹೊರಟಿವಿ ಅಂತಂದರೆ, ಸಂಸ್ಕೃತಿ ಆಹಾರ ಸೇವನೆಗೆ ಹಲವು ನಿಯಮಗಳನ್ನು ಹೇಳುತ್ತೆ. ಹಲವು ನಿಯಮಗಳು ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರದು, ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರದು, ಇದೆಲ್ಲ ಆಹಾರದ ನಿಯಮ ಅಂತಾದರೆ ಸರಿ. ಆದರೆ ಭಾರತೀಯ ಸಂಸ್ಕೃತಿ ತಿನ್ನುವಾಗ ಮನಸ್ಸು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡತ್ತೆ ಅಂತ. ಇದು ಬಹಳ ವಿಶಿಷ್ಟವಾದದ್ದು ಅಂತ. ಊಟ ಮಾಡುವಾಗ ಸಿಟ್ಟು ಮಾಡಬಾರದು, ಊಟ ಮಾಡುವಾಗ ಮಾತನಾಡಬಾರದು, ಊಟ ಮಾಡುವಾಗ ಅಳಬಾರದು, ಊಟ ಮಾಡುವಾಗ ನೋಯಬಾರದು, ಊಟ ಮಾಡುವಾಗ ಜಗಳ ಮಾಡಬಾರದು ಅಂತೆಲ್ಲ ಮಾತುಗಳು ಬರುತ್ತೆ. ಅದು ಎಷ್ಟು ಅಂದರೆ ಓಡಾಡ್ತಾ ಆಹಾರ ತಗೊಳ್ಬಾರದು, ನಿಂತು ಆಹಾರ ತಗೊಳ್ಬಾರದು ಅನ್ನುವ ಎಲ್ಲ ಮಾತುಗಳು ಬರುತ್ತೆ. ಆರೋಗ್ಯದ ಸಂಬಂಧಪಟ್ಟ ಹಲವು ಕಾರಣಗಳು ಅದರಲ್ಲಿದ್ರೂ ಅದರ ಪ್ರಮುಖ ಕಾರಣ ಎಲ್ಲಿದೆ ಅಂತ ಅಂದರೆ ಮನಸ್ಸು ಚಂಚಲ ಆಗುತ್ತೆ ಇದೆಲ್ಲ ಮಾಡಿದಾಗ. ನಾವು ಮಾತನಾಡ್ತಾ ಇದ್ದರೆ ಮಾತನಾಡುವಿಕೆ ಅನ್ನೋದು ಒಂದು ಕ್ರಿಯೆ, ಊಟ ಮಾಡೋದು ಅನ್ನೋದು ಒಂದು ಕ್ರಿಯೆ. ಮಾತನಾಡುವ ಕ್ರಿಯೆ ಊಟ ಮಾಡುವ ಕ್ರಿಯೆಯಲ್ಲಿ ಮನಸ್ಸು ನಿಲ್ಲದೇ ಇರುವಂತೆ ಮಾಡುತ್ತೆ. ನಾವು ಏನು ಮಾತಾಡ್ತಾ ಇರ್ತೀವೋ ಅದರ ಮೇಲೆ ಗಮನ ಇರುತ್ತೆಯೇ ಹೊರತು ಏನು ತಿಂತಾ ಇದ್ದೀವೋ ಅದರ ಮೇಲೆ ಗಮನ ಇರೋದಿಲ್ಲ. ತಿನ್ನೋದನ್ನು ಗಮನವಿಟ್ಟು ತಿನ್ನಬೇಕು ಅಂತ, ಹೊಟ್ಟೆ ತುಂಬಿಸೋದಕ್ಕೆ ಅಂತ ಅಲ್ಲ. ಯಾವ ಆಹಾರ ತುತ್ತು ಬಾಯಿಗೆ ಹೋಗುತ್ತೋ ಅದರ ರಸವನ್ನು ಅನುಭವಿಸಬೇಕು. ಅದಕ್ಕೆ ರಸ ಅಂತ ಹೆಸರು. ರುಚಿ ಇದೆಯಲ್ಲ, ಷಡ್ರಸ ಅಂತ ಕರೀತಾರೆ, 6 ರಸಗಳು ಅಂತ. ರಸ ಅನ್ನೋ ಶಬ್ದಕ್ಕೆ ಆಸ್ವಾದನೀಯ ಅಂತ ಅರ್ಥ, ಆಸ್ವಾದಿಸಬೇಕಾದದ್ದು ಅಂತ. ಆಸ್ವಾದಿಸಬೇಕಾದದ್ದು ಅಂದರೆ ಫೀಲ್ ಮಾಡಬೇಕು ಅಂತ. ನಾವು ಏನೋ ಮಾತಾಡ್ತಾ ಇದ್ದರೆ, ಏನೋ ಯೋಚನೆಯಲ್ಲಿದ್ದರೆ ಯಾವ ಫೀಲ್ ಇರುತ್ತೆ ಮನಸ್ಸಿನಲ್ಲಿ? ನಮ್ಮ ಯೋಚನೆ ಯಾವುದೋ ಆ ಫೀಲ್ ಇರುತ್ತೆಯೇ ಹೊರತು ತಿಂತಾ ಇರೋದರ ಕುರಿತಾದ ಫೀಲ್ ಇರೋದಿಲ್ಲ ಅಂತ. ಹಾಗೆ ಇದು ರಸವೇ ಆಗೋದಿಲ್ಲ. ನೀವು ಸಿಹಿಯಾದರೂ ತಿನ್ನಿ, ಕಹಿಯಾದರೂ ತಿನ್ನಿ, ಒಗರಾದರೂ ತಿನ್ನಿ, ನೀವು ಇದನ್ನು ಫೀಲ್ ಮಾಡ್ತಾ ಇಲ್ಲ, ಇದರ ರುಚಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ. ರುಚಿಯನ್ನು ಅನುಭವಿಸದೇ ತಿಂದ ಆಹಾರ ದೇಹಕ್ಕೆ ಒಗ್ಗೋದಿಲ್ಲ ಅನ್ನೋದು ಸಂಸ್ಕೃತಿಯ ನಿಯಮ. ಸಂಸ್ಕೃತಿ ಕಂಡುಕೊಂಡ ಸತ್ಯ ಅದು. ನೀವು ರುಚಿಯನ್ನು ಆಸ್ವಾದಿಸಿ ತಿಂದಾಗ ಮೈಗೆ ಒಗ್ಗುತ್ತೆ ಅಂತ. ಆಹಾರ ಮೈಗೆ ಒಗ್ಗೋದು ಅನ್ನೋ ಒಂದು ಮಾತಿದೆ ಪರಂಪರೆಯಲ್ಲಿ. ಅಂದರೆ ತಿಂದ ಆಹಾರ ಜೀರ್ಣವಾಗಿ ದೇಹಕ್ಕೆ ಶಕ್ತಿ ತುಂಬಬೇಕು. ಅದು ಏನು ಮಾಡಬೇಕೋ ಅದನ್ನು ಮಾಡಬೇಕು. ಅದನ್ನು ಮಾಡದೆ ವಿಫಲ ಆಗಿಬಿಡ್ಬೋದು ತಿಂದ ಆಹಾರ, ಅಂಥ ಸಂದರ್ಭವೂ ಇರುತ್ತೆ ಅಂತ. ಅದಕ್ಕೆ ಒಂದು ಮುಖ್ಯ ಕಾರಣ ಯಾವುದು ಅಂದರೆ ಮನಸ್ಸು ಸಮಾಧಾನವಾಗಿದೆಯಾ, ಮನಸ್ಸನ್ನು ಆಹಾರದ ತಿನ್ನುವ ಕ್ರಿಯೆಗೆ ಕೊಟ್ಟುಕೊಂಡಿದ್ದೇವಾ, ಯಾವುದೋ ಚಿಂತೆ ಯಾವುದೋ ನೋವಲ್ಲಿದ್ದೇವಾ ಅನ್ನೋದು ಮುಖ್ಯ ಆಗತ್ತೆ ಅಂತ. ಇದು ಪ್ರತಿಯೊಂದಕ್ಕೂ ಬೇಕಾಗಿರುವಂಥದ್ದೇ. ಯಾವ ಕೆಲಸಕ್ಕೆ ಇಳಿತೇವೋ ಆ ಕೆಲಸಕ್ಕೆ ಸಂಪೂರ್ಣ ತೊಡಗಿಕೊಳ್ಬೇಕು ಅಂತ. ಒಬ್ಬ ಗುರುವಿನ ಕಥೆ ಒಂದು ಹೇಳ್ತಾರೆ. ಗುರುವಿಗೆ ಮಹಾಸಿದ್ಧರಾದ ಗುರು ಯೋಗಿ, ಆದರೆ ಅವರಿಗೆ ವಿಪರೀತ ತಲೆನೋವು ಬರ್ತಾಯಿತ್ತು. ವಿಪರೀತ ತಲೆನೋವು ಅಂದರೆ ತಡೆದುಕೊಳ್ಳೋದಕ್ಕಾಗದೇ ಇರುವಷ್ಟು ತಲೆನೋವು. ನಮಗೆಲ್ಲ ಒಂದು ಭ್ರಮೆ ಇದೆ, ಸಿದ್ಧಪುರುಷರಾದರೆ ಇಂಥದ್ದು ಯಾವುದು ನಮಗೆ ಕಾಡುವ ಕಷ್ಟ ನಷ್ಟಗಳು ಕಾಡೋದಿಲ್ಲ ಅಂತ. ಹಾಗೆಲ್ಲ ಏನೂ ಇಲ್ಲ. ಪೂರ್ವಕರ್ಮಗಳು ಎಲ್ಲರನ್ನೂ ಕಾಡುತ್ತೆ. ಸಿದ್ಧಪುರುಷರಾಗಿದ್ದರು, ಆದರೆ ಯಾವುದೋ ಜನ್ಮಾಂತರದ್ದೊಂದು ತಲೆನೋವು ಕಾಡ್ತಾ ಇತ್ತು. ಆದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾಗಿತ್ತು. ಪಾಠ ಮಾಡುವಾಗ ತಲೆನೋಯ್ತಾ ಇದ್ದರೆ ಮನಸ್ಸನ್ನು ಅದು ಅತ್ತ ಎಳೆಯುತ್ತೆ. ತುಂಬ ನೋವು ಎಲ್ಲಾಗ್ತಾ ಇರುತ್ತೋ ದೇಹದಲ್ಲಿ, ನಮ್ಮ ಮನಸ್ಸು ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಹೊಟ್ಟೆ ನೋಯ್ತಾ ಇದೆ ಅಂದರೆ ಮನಸ್ಸು ಹೊಟ್ಟೆಯಲ್ಲಿರುತ್ತೆ, ಹಲ್ಲು ನೋಯ್ತಾ ಇದೆ ಅಂದರೆ ಮನಸ್ಸು ಹಲ್ಲಲ್ಲಿರುತ್ತೆ, ತಲೆ ನೋಯ್ತಾ ಇದೆ ಅಂದರೆ ಮನಸ್ಸು ತಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಮಾಡೋ ಕೆಲಸದ ಮೇಲೆ ಇರೋದಿಲ್ಲ. ಪಾಠ ಮಾಡಬೇಕು ಅಂತಂದಾಗ, ಚೆನ್ನಾಗಿ ಪಾಠ ಮಾಡಬೇಕು ಅಂತಂದಾಗ ಮನಸ್ಸು ಕೊಟ್ಟು ಪಾಠ ಮಾಡಬೇಕು. ಹೇಗೆ ವಿದ್ಯಾರ್ಥಿ ಮನಸ್ಸು ಕೊಟ್ಟು ಪಾಠ ಕೇಳಬೇಕೋ ಹಾಗೆ ಶಿಕ್ಷಕ ಮನಸ್ಸು ಕೊಟ್ಟೇ ಪಾಠ ಮಾಡಬೇಕಲ್ಲ. ಆದರೆ ತಲೆನೋವು ಕಾಡತ್ತಲ್ಲ, ಅದಕ್ಕೇನು ಮಾಡ್ತಾ ಇದ್ರಂತೆ ಅಂದರೆ ಮುಂಡಾಸು ಅಂತ ಇರ್ತಿತ್ತಲ್ಲ, ತಲೆಗೊಂದು ರುಮಾಲು ಸುತ್ತಾ ಇದ್ರಲ್ಲ,
ಪಾಠಕ್ಕಿಂತ ಮೊದಲು ಒಂದು ರುಮಾಲು ಸುತ್ತಾ ಇದ್ರಂತೆ ತಲೆಗೆ. ಒಂದು ಕ್ಷಣ ಆ ರುಮಾಲನ್ನು ತೆಗೆದು ಕೆಳಗೆ ಇಡ್ತಾ ಇದ್ದರು, ಪಾಠ ಶುರು ಮಾಡ್ತಾಯಿದ್ರು. ಇವರು ಪಾಠ ಮಾಡುವಾಗ ಆ ಕೆಳಗಿದ್ದ ರುಮಾಲು ಕುಣಿತಾ ಇರ್ತಿತ್ತಂತೆ, ಹಾರ್ತಾ ಇರ್ತಿತ್ತಂತೆ, ತಕ 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 ಅಂತ ಕುಣಿತಾ ಇರ್ತಿತ್ತು. ಪಾಠ ಎಲ್ಲ ಮುಗಿದ ಮೇಲೆ ಮತ್ತೆ ಆ ರುಮಾಲನ್ನು ಎತ್ತಿ ಒಮ್ಮೆ ತಲೆ ಮೇಲೆ ಇಟ್ಕೊಳ್ತಾ ಇದ್ರು, ಆಮೇಲೆ ರುಮಾಲನ್ನು ಬಿಟ್ಟು ಬಿಡ್ತಾಯಿದ್ರು. ಆಮೇಲೆ ಕೆಳಗಿಟ್ಟರೆ ರುಮಾಲು ಅದೇನೂ ಮಾಡ್ತಾಯಿಲ್ಲ, ಅದರಲ್ಲಿ ಯಾವ ಕ್ರಿಯೆಯೂ ಇಲ್ಲ. ದಿನ ನಡೀತಾ ಇತ್ತು. ಒಂದಿನ ಒಬ್ಬ ಶಿಷ್ಯ ಕೇಳ್ದ, ಏನು ಗುರುಗಳೇ ಅದು, ಪಾಠಕ್ಕಿಂತ ಮೊದಲು ಯಾಕೆ ತಲೆ ಮೇಲೆ ಒಮ್ಮೆ ರುಮಾಲು ಸುತ್ತೀರಿ, ಅದನ್ನು ಕೆಳಗಿಡ್ತೀರಿ, ಪಾಠ ಮುಗಿಯೋವರೆಗೆ ಅದು ಕುಣಿತಾ ಇರುತ್ತೆ, ಅದನ್ನು ತೆಗೆದು ನಿಮ್ಮ ತಲೆ ಮೇಲೆ ಇಟ್ಟು ಮತ್ತೆ ವಾಪಸ್ ಇಟ್ಟರೆ ಅದು ಶಾಂತ ಆಗಿಬಿಡತ್ತೆ, ಏನು ರುಮಾಲಿನ ಕಥೆ ಇದು ಅಂತ. ಅದಕ್ಕೆ ಹೇಳಿದ್ರಂತೆ, ಇಲ್ಲಪ್ಪ, ತಲೆನೋವು ಬರ್ತಾ ಇರುತ್ತೆ, ಪಾಠಕ್ಕೆ ಅದು ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ, ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಳ್ಳೋಕೆ ಬಿಡೋದಿಲ್ಲ ಅದು. ಅದಕ್ಕೆ ಪಾಠ ಮಾಡುವಷ್ಟು ಹೊತ್ತು ನನ್ನ ತಲೆನೋವನ್ನು ರುಮಾಲಿಗೆ ಆಮಂತ್ರಿಸಿ ಇಟ್ಟಿರ್ತೇನೆ, ರುಮಾಲಿನಲ್ಲಿ ನಿಕ್ಷೇಪ ಮಾಡಿ ಇಟ್ಟಿರ್ತೇನೆ. ಅದಾದ ಮೇಲೆ ತಲೆನೋವು ನಂದದು, ನನ್ನ ಪೂರ್ವಕರ್ಮದ್ದು, ಅದು ರುಮಾಲಲ್ಲಿ ಇರಬೇಕಾದ್ದಲ್ಲ, ಮತ್ತು ನಾನು ನನ್ನ ದೇಹಕ್ಕೆ ಅದನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದರು ಅಂತ. ಈ ಕಥೆಯನ್ನು ಇಲ್ಲಿ ಯಾಕೆ ಉದಾಹರಿಸಿದ್ದು ಅಂತ ಅಂದರೆ, ಒಂದು ಕ್ರಿಯೆಯನ್ನು ಮಾಡುವಾಗ ಮನಸ್ಸು ಆ ಕ್ರಿಯೆಯಲ್ಲಿ ತೊಡಗಬೇಕು, ಆ ಕ್ರಿಯೆಯಲ್ಲಿ ಮುಳುಗಬೇಕು ಅಂತ. ಸಮಾಧಿ ಅನ್ನುವ ಶಬ್ದ ಬಂತಲ್ಲ, ಸಮಾಧಿ ಅಂದರೆ ಹಾಗೆ ಎಲ್ಲ ಮರೆತು ನಾವು ನಮ್ಮೊಳಗೆ ಮುಳುಗಿ ಹೋಗೋದಕ್ಕೆ, ಅಂತರಾತ್ಮನಲ್ಲಿ ಸೇರಿ ಹೋಗೋದಕ್ಕೆ ಸಮಾಧಿ ಅಂತ ಹೆಸರು. ಅಲ್ಲಿ ಏನೂ ಕಾಣೋದಿಲ್ಲ, ನಮಗೆ ಏನೂ ಕೇಳಿಸೋದಿಲ್ಲ, ಏನೂ ಗೊತ್ತೇ ಆಗೋದಿಲ್ಲ, ಹೊರಗಡೆಯ ಯಾವ ಅನುಭವವೂ ನಮಗಾಗೋದಿಲ್ಲ, ಯಾವ ಫೀಲ್ ನಮಗಾಗೋದಿಲ್ಲ, ಅದು ಸಮಾಧಿ. ಹಾಗೆ ಯಾವ ಕ್ರಿಯೆಗೆ ಇಳಿತೇವೋ ಆ ಕ್ರಿಯೆಯಲ್ಲಿ ಇಂತಹ ಸಮಾಧಿ ಸಿದ್ಧವಾಗಬೇಕು. ಆ ಕ್ರಿಯೆ ಹೊರತುಪಡಿಸಿ ಆ ಕ್ರಿಯೆ ಮುಗಿಯುವವರೆಗೆ ಇನ್ನೇನು ಗೊತ್ತಿರಬಾರ್ದು ನಮಗೆ. ಆ ಕ್ರಿಯೆ ಒಂದೇ, ಜಗತ್ತಿನಲ್ಲಿ ಇನ್ನೇನೂ ಇಲ್ಲ ಅನ್ನುವಷ್ಟು ಅದರಲ್ಲಿ ತೊಡಗಿಕೊಂಡಿರಬೇಕು. ಹಾಗೆ ಸಮಾಹಿತನಾದರೆ ಕಾರ್ಯದ ತುದಿ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಚಾಣಕ್ಯನ ಮಾತು. ಹಾಗಾಗಿ ಅಸಮಾಹಿತಸ್ಯ ಕಾರ್ಯಂ ನ ವಿದ್ಯತೆ. ಮನಸ್ಸನ್ನು ಈ ಸಮಾಧಿಗೆ, ಸಮಾಧಾನ ಸ್ಥಿತಿಗೆ ತಂದಿಟ್ಕೊಳ್ಳೋದಿಲ್ಲ ಅಂತ ಅಂದರೆ ಕಾರ್ಯ ಯಶಸ್ವಿ ಆಗೋದಿಲ್ಲ ಅಂತ ಚಾಣಕ್ಯ ಹೇಳ್ದ. ನಮಸ್ಕಾರ.